ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ಈ ಒಂದು ವಿಡಿಯೋದಲ್ಲಿ ದುಬೈ ಫೇಮಸ್ ಕುನಾಫಾ ಚಾಕ್ಲೇಟ್ ಮಾಡೋಣ ಅಂತ ಇದ್ದೀನಿ. ಸೊ ಇದಕ್ಕೆ ಐಟಮ್ಸ್ ಎಲ್ಲ ತಂದಿದ್ದೀನಿ ನಾನು ಆ್ಯಕ್ಚುಲಿ ಸ್ವಲ್ಪ ದಿನದಿಂದ ಕ್ರೇವಿಂಗ್ಸ್ ಆಗ್ತಾಯಿತ್ತು ನನಗೆ ತಿನ್ನಬೇಕು ಅಂತ, ಹೇಗಿರುತ್ತೆ ಟೇಸ್ಟ್ ಅಂತ. ಸೊ ನಾವು ಮನೆಯಲ್ಲೇ ಮಾಡಿದ್ರೆ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಆಫ್ ಆಲ್ ಬಂದು ಚಾಕ್ಲೇಟ್ ಬೇಕು ನಮಗೆ. ನಾವು ಅದನ್ನು ಕಂಪೌಂಡ್ ಬೇಕಾದ್ರೂ ತೊಗೋಬೋದು ಅಥವಾ ಈ ಥರ ಚಾಕ್ಲೇಟ್ಸ್ ಬೇಕಾದ್ರೂ ತೊಗೋಬೋದು. ಸೊ ನಾನು ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ. ಅದಾದಮೇಲೆ ವರ್ಮಿಸಿಲಿ, ಆಮೇಲೆ ಪಿಸ್ತಾಸ್ ತೊಗೊಂಡಿದ್ದೀನಿ, ಪಿಸ್ತಾ ಮತ್ತು ಕಂಡೆನ್ಸ್ಡ್ ಮಿಲ್ಕ್. ಸೊ ಇಲ್ಲಿ ನೋಡಿ ಎಷ್ಟು ಪಿಸ್ತಾ ತೊಗೊಂಡಿದ್ದೀನಿ, ಹಾಗೆ ಕಂಡೆನ್ಸ್ಡ್ ಮಿಲ್ಕ್. ಇವಾಗ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಸೆಮೋಲಿನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ತಿನ್ನಾಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಪೇಪರ್ ಥರ ಇದೆ ಇದು. ಸೊ ಇದನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು. ಚೆನ್ನಾಗಿ ರೋಸ್ಟ್ ಆಗಬೇಕು, ಆಯಿತಾ? ಸೊ ಇಲ್ಲಿ ಸೆಮೋಲಿನ ರೆಡಿ ಆಗಿದೆ ನೋಡಿ. ಸೊ ಇದನ್ನು ಸ್ವಲ್ಪ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪಿಸ್ತಾ ಇದೆ ನೋಡಿ, 1 ಕಪ್ ಆಗುವಷ್ಟು ನಾನು ಪಿಸ್ತಾ ತೊಗೊಂಡಿದ್ದೀನಿ. ಸೊ ಈ ಪಿಸ್ತಾನ ನಾವು ಫಸ್ಟು ಮಿಕ್ಸಿ ಮಾಡ್ಕೋಬೇಕು, ಡ್ರೈ ಪೌಡರ್ ಥರ ಮಾಡ್ಕೊಳ್ಳೋಣ. ಸೊ ನಾನು ಇದನ್ನು ಮಾಡ್ತೀನಿ ಇವಾಗ. ಪಿಸ್ತಾಶೋ ಪೌಡರ್ ರೆಡಿ ಆಗಿದೆ ನೋಡಿ. ಸೊ ಇದನ್ನು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಆಮೇಲೆ ರೋಸ್ಟೆಡ್ ಸೆಮೋಲಿನ, ಇದು ಮೂರನ್ನು ನಾವು ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟನ್ನು ರೆಡಿ ಮಾಡೋಣ. ಸೊ ಇಲ್ಲಿ ನಾನು ಆಲ್ರೆಡಿ ಸೆಮೋಲಿನಾನ ಇದು ಮಾಡ್ಕೊಂಡು ಇಟ್ಟಿದ್ದೀನಿ, ಡ್ರೈ ರೋಸ್ಟ್. ಸೊ ಅದಕ್ಕೆ ಈಗ ಇದು ಪಿಸ್ತಾಶೋನ ಹಾಕ್ಕೊಳ್ಳೋಣ. ಇದನ್ನು ಪೌಡರ್ ಮಾಡಿಕೊಂಡೆ ನಾನು. ಇದರಲ್ಲಿ ನಾನು ಆಲ್ಮೋಸ್ಟ್ 150 ಗ್ರಾಮಷ್ಟು ಪಿಸ್ತಾಶೋ ತೊಗೊಂಡಿದ್ದೀನಿ. ಆಮೇಲೆ ಕಂಡೆನ್ಸ್ಡ್ ಮಿಲ್ಕು. ಸೊ ಇದನ್ನು ಹಾಕೋಣ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸೊ ನಾನು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಪಿಸ್ತಾಶೋ ಪೇಸ್ಟ್ ಇದು. ಪಿಸ್ತಾಶೋ ಪೇಸ್ಟ್ ರೆಡಿ ಆಗಿದೆ. ಈಗ ಚಾಕ್ಲೇಟನ್ನು ನಾವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡಿಕೊಂಡು ರೆಡಿ ಮಾಡೋಣ. ಮಾಡೋಕ್ಕೆ ನಾನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಚಾಕ್ಲೇಟನ್ನು ಇಟ್ಕೊತಾ ಇದ್ದೀನಿ. ಸೊ ಫಸ್ಟ್ ನೀರು ಕಾಯಿಸೋಕೆ ಇಟ್ಟಿದ್ದೀನಿ, ಅದ್ರ ಮೇಲೆ ಈ ಥರ ಒಂದು ತಪ್ಪಲೆ ಇಟ್ಕೊಂಡ್ಬಿಡಿ. ನಾನೊಂದು ಈ ಥರ ಪ್ಲಾಸ್ಟಿಕ್ ಕಂಟೈನರ್ನ ತೊಗೊಂಡಿದ್ದೀನಿ, ಮಾಲ್ಟ್ ಇಲ್ಲಾಗಿತ್ತು ಮನೆಯಲ್ಲಿ. ಇದಕ್ಕೆ ನಾನೀಗ ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕಿದೆ. ಈಗ ನೆಕ್ಸ್ಟ್ ಇದಕ್ಕೆ ಪಿಸ್ತಾಶೋ ಪೇಸ್ಟ್ ಹಾಕೋಣ. ಪಿಸ್ತಾಶೋ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಆಲ್ರೆಡಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಇದನ್ನು ನಾನು ಪಿಸ್ತಾಶೋ ಸ್ಪ್ರೆಡನ್ನು ಸ್ಪ್ರೆಡ್ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ಚಾಕ್ಲೇಟ್ ಹಾಕೋಣ ಮೇಲಿಂದ. ಸೊ ಗೈಸ್, ವೈರಲ್ ದುಬೈ ಕುನಾಫಾ ಚಾಕ್ಲೇಟ್ ನಾನೀಗ ಮಾಡಿದ್ದೀನಿ. ಇದನ್ನು ಫ್ರೀಝರಲ್ಲಿ ಇಡಬೇಕು ಸ್ವಲ್ಪ ಹೊತ್ತು. ಸೊ ಆಲ್ರೆಡಿ ಗಟ್ಟಿ ಆಗಿದೆ. ಆಮೇಲೆ ರಿಸಲ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ಸೊ ನೀವು ಕೂಡ ಮನೆಯಲ್ಲಿ ಮಾಡೋದಾದರೆ, ಮೋಲ್ಡೆಲ್ಲ ಇಲ್ಲದಿದ್ದರೆ ಈ ಥರ ಒಂದು ಕಂಟೈನರಲ್ಲಿ ನೀವು ಮಾಡ್ಬೋದು. ಸೊ ನಾನು ಇದನ್ನು ಕ್ಲೋಸ್ ಮಾಡಿ ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫೈನಲಿ ಕುನಾಫಾ ಚಾಕ್ಲೇಟ್ ರೆಡಿ ಆಯಿತು. ಸೊ ನಾನು ಇದನ್ನು 4 hours ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮಾಡಿದ್ಮೇಲೆ. ಸೊ ಆವಾಗ ಇದು ಚೆನ್ನಾಗಿ ರೆಡಿಯಾಗಿ ಬಂದಿದೆ. ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡಿ ಕುನಾಫಾ ಚಾಕ್ಲೇಟ್ ನೋಡಿ, ಈ ಥರ ಬಂದಿದೆ ಕುನಾಫಾ ಚಾಕ್ಲೇಟ್. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನನಗೆ ಆ್ಯಕ್ಚುಲಿ ಟೆಂಪ್ಟ್ ಆಗ್ತಿದ್ದು ತಿನ್ನೋಣ ಅಂತ ಹೇಳ್ಬಿಟ್ಟು. ಸಖತ್ತಾಗಿ ಬಂದಿದೆ, ಥಿಕ್ನೆಸ್ ನೋಡಿ, ಎಲ್ಲ ನೋಡಿ. ಸೊ ಇದನ್ನು ಇವಾಗ ಕಟ್ ಮಾಡ್ತೀನಿ, ನಿಮ್ಮ ಮುಂದೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಇದನ್ನು ಈಗ ಕಟ್ ಮಾಡ್ತಾ ಇದ್ದೀನಿ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ, ಈ ಥರ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಚೆನ್ನಾಗಿ ಬಂದಿದೆ ಅಲ್ಲ. ಇಟ್ ಲುಕ್ಸ್ ರಿಯಲಿ ಗುಡ್. ನೋಡಿ ಇಲ್ಲಿ ನೋಡಿ, ಟೇಸ್ಟ್ ಮಾಡೋ ಟೈಮ್ ಇವಾಗ. ಎಷ್ಟು ಕ್ರಂಚಿ ಆಗಿದೆ ಗೊತ್ತಾ. ಸಖತ್ತಾಗಿದೆ. ಇವಾಗ ಗೊತ್ತಾಯ್ತು ಯಾಕೆ ಇಷ್ಟು
ಯಾಕೆ ಇದಿಷ್ಟು ಹೈಪ್ ಆಗಿದೆ ಅಂತ ಹೇಳಿ ಆ ಕ್ರಂಚಿನೆಸ್ಸು, ಚಾಕ್ಲೇಟು ಇದೆಲ್ಲ ಮತ್ತೆ ಕೋಲ್ಡ್ 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 ಫೀಲ್ ಆಗೈತಲ್ಲ. ಸೊ ವಾವ್, ಸಖತ್ತಾಗಿದೆ. ಇದು ನನ್ನ ಫೇವ್ರೆಟ್ ಚಾಕ್ಲೇಟ್ ಆಗೋಯ್ತು. ಆಮೇಲೆ ಈ ಥರ ನೀವು ಈ ಕುನಾಫಾ ಚಾಕ್ಲೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ಈಸಿಯಾಗಿ ಮನೇಲೇ ನಾವು ಮಾಡ್ಕೋಬೋದು, ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ಸ್ಟೋರಲ್ಲಿ ತಿನ್ನೋದಕ್ಕಿಂತ. ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಸ್ಟೋರಲ್ಲಿ ತಿಂದಿದ್ದೆ, ಅಂದರೆ ಒಂದು ಬೆಂಗಳೂರಲ್ಲಿ ತಿಂದಿದ್ದೆ. ನನಗೇನು ಇಷ್ಟ ಆಗಿರಲಿಲ್ಲ, ಬಟ್ ದಿಸ್ ಇಸ್ ಸೋ ಗುಡ್. ನೀವು ನೋಡಿ ಎಷ್ಟು ಕ್ರಂಚ್ ಫಿಲ್ಲಿಂಗ್ ನೋಡಿ, ನನ್ನ ಫಿಲ್ಲಿಂಗ್ ಸಖತ್ತಾಗಿದೆ ಆ್ಯಕ್ಚುಲಿ. ಟೇಸ್ಟ್ ಕೂಡ ಸಖತ್ತಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ.